ಈಗಾಗಲೇ ಬಹಳ ವಿವರವಾಗಿ ವರದಿಯಾಗಿದೆ. ಪಾಕಿಸ್ತಾನ ನಿನ್ನೆ ಅಲ್ಲಿನ ಡಿಎಂಜಿ ಅವರು ಫೋನ್ ಮಾಡಿ ಕದನ ವಿರಾಮಕ್ಕೆ ವಿನಂತಿಯನ್ನು ಮಾಡಿ ಆನಂತರ ಉಲ್ಲಂಘನೆ ಮಾಡಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಮಿಲಿಟರಿ ಪಡೆ ಚುನಾಯಿತ ಸರ್ಕಾರದ ಮಾತು ಕೇಳಲ್ಲ ಅನ್ನುವಂತಹ ವರದಿಗಳು ಬಂದಿದ್ದಾವೆ. ಹಾಗಾಗಿ ಅದರ ಬಗ್ಗೆ ಪಾಕಿಸ್ತಾನ ಯಾವತ್ತೂ ಸಹಿತ ಡಬಲ್ ಸ್ಟ್ಯಾಂಡರ್ಡ್ ಮತ್ತು ಭಯೋತ್ಪಾದನೆಯನ್ನ ಅವರು ಪೋಷಿಸ್ತಾನೆ ಇರ್ತಾರೆ ಅನ್ನುವಂಥ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಮ್ಮ ಪಡೆಗಳಿಗೆ, ನಮ್ಮ ಸರ್ಕಾರ ಮತ್ತು ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ, ಡಿಫೆನ್ಸ್ ಚೀಫ್ಗಳಿಗೆ ಮುಕ್ತವಾದಂಥ ಅವರನ್ನ ತಹಬಂದಿಗೆ ತರಲಿಕ್ಕೆ ಮತ್ತು ಅವರಿಗೆ ಏನು ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕೂ ಪಾಠವನ್ನು ಕಲಿಸಬೇಕು. ಆ ಪಾಠವನ್ನು ಕಲಿಸಲಿಕ್ಕೆ ಅತ್ಯಂತ ಮುಕ್ತವಾದಂತಹ ಸ್ವಾತಂತ್ರ್ಯವನ್ನು ಮೊದಲನೇ ಬಾರಿಗೆ ಕೊಟ್ಟಿದ್ರು ಅನ್ನುವಂಥದ್ದು ಅಭಿಪ್ರಾಯಗಳು ಮಾಧ್ಯಮದಲ್ಲಿ ನಿಮ್ಮ ಚಾನೆಲ್ಗಳಿಗೆ ಬಂದಿದ್ದಾವೆ. ಮತ್ತು ಮೊದಲನೇ ಬಾರಿಗೆ ಕಳೆದ 35-40 ವರ್ಷದಿಂದ ನಮ್ಮ ದೇಶದೊಳಗ ಭಯೋತ್ಪಾದನೆ ನಡ್ಕೊಂಡ ಬಂದಿದೆ. ನಿಮಗೂ ಗೊತ್ತಿದೆ. ವಿಶೇಷವಾಗಿ 80ರ ನಂತರ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡೆದಿದ್ದಾವೆ. ಈಗೇನು ಮೊನ್ನೆ ಪಹಲ್ಗಾಮದ್ ನಡೀತು, ಅದಕ್ಕಿಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು, ಆಸ್ತಿ ಪಾಸ್ತಿಗೆ ಹಾನಿ ಇವೆಲ್ಲವೂ ಸಂಭವಿಸಿದ್ದಾವೆ. ಆದರೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ದೇಶ ಒಂದಾಗಿ, ನಾನು ಇದರ ಪೊಲಿಟಿಕಲ್ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ದೇಶ ಒಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ತೀರ್ಮಾನವನ್ನು ತೆಗೆದುಕೊಂಡು ದೊಡ್ಡ ಪ್ರಮಾಣದಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಅಷ್ಟೇ ಬಲವಾಗಿ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿವಿ, ಪ್ರತಿಕಾರವನ್ನು ತೆಗೆದುಕೊಂಡಿದ್ದೇವೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತನ್ನುವಂಥದ್ದು ವರದಿನೂ ಆಗಿದೆ. ಮತ್ತು ಪಾಕಿಸ್ತಾನದ ಮೀಡಿಯಾಗಳ ವರದಿ ಆಧಾರದ ಮೇಲೆ ಹೇಳುವುದಾದರೆ, ಯಾರು ನಮ್ಮ ಕಂದಹಾರದ ಪ್ರಕರಣದಲ್ಲಿದ್ದಂಥವರು ಅವರು ಹತರಾಗಿದ್ದಾರೆ. ಯಾರು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತರಾಗಿದ್ದಾರೆ. ಅನೇಕ ಟೆರರಿಸ್ಟ್ ಲಾಂಚಿಂಗ್ ಪ್ಯಾಡ್ಗಳು ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳು ಮತ್ತು ಹೈಡೌಟ್ಸ್, ಅಡಗುತಾಣಗಳು ಇವೆಲ್ಲವೂ ಸಹಿತ ಧ್ವಂಸಗೊಳಿಸಲಿಕ್ಕೆ ಇವತ್ತು ಭಾರತದ ಮಿಲಿಟರಿ ಶಕ್ತಿಗಳಿಗೆ ಸಾಧ್ಯವಾಗಿದೆ. ಅಂತ ಒಂದು ಅಭೂತಪೂರ್ವವಾದಂತಹ ತೀರ್ಮಾನವನ್ನ ಭಾರತ ಸರ್ಕಾರ ತೆಗೆದುಕೊಂಡು ಮಿಲಿಟರಿಗಳಿಗೆ, ನಮ್ಮ ಎಲ್ಲ ಡಿಫೆನ್ಸ್ ಫೋರ್ಸ್ಗಳಿಗೆ ಅತ್ಯಂತ ಮುಕ್ತವಾದಂತಹ ಅವಕಾಶವನ್ನು ಕೊಟ್ಟಿತ್ತು. ಹಾಗಾಗಿ ಮತ್ತು ಈ ಯುದ್ಧ ವಿರಾಮ ಆರಂಭವಾಗುವುದಕ್ಕಿಂತ ಮುಂಚೆ, ಬಿಫೋರ್ ಯುದ್ಧ ವಿರಾಮದ ಘೋಷಣೆ ಆಗೋಕ್ಕಿಂತ ಮುಂಚೆ ಭಾರತ ಸರ್ಕಾರ ಅತ್ಯಂತ ಕಠಿಣವಾದಂತಹ ಒಂದು ನಿಲುವನ್ನು ಪಡೆದುಕೊಂಡಿದೆ, ಆ ನಿಲುವು ತೆಗೆದುಕೊಂಡಿದೆ. ಆ ನಿಲುವು ಏನು ಅಂತಂದ್ರೆ, ಭಯೋತ್ಪಾದನೆಯನ್ನ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ. ಅಂದ್ರೆ ಇನ್ಮೇಲೆ ಭಯೋತ್ಪಾದನೆ ಆದ್ರೆ ಅದನ್ನು ಯುದ್ಧ ಅಂತ ಪರಿಗಣಿಸಿ ಅದನ್ನ ಟ್ಯಾಕಲ್ ಮಾಡುವಂತ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಪಾಕಿಸ್ತಾನ ಇನ್ನು ಮುಂದಾದ್ರೂ ಬುದ್ಧಿ ಕಲಿಬೇಕು ಅಂತ ಹೇಳಿ ನಾವೆಲ್ಲರೂ ಆಸೆ ಪಡೋಣ. ಯಾಕಂದ್ರೆ ಬೈ ನೇಚರ್ ಭಾರತ ಮತ್ತು ಭಾರತೀಯರು ನಾವು ಶಾಂತಿ ಪ್ರಿಯರು. ಯಾವ ಕಾಲದಲ್ಲಿಯೂ ಸಹಿತ ನಾವು ಮತ್ತೊಬ್ಬರ ಮೇಲೆ ದಂಡೆತ್ತುಗಿ ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಈ ರೀತಿ ಮಾಡಿದಂಥ ಜನ ಅಲ್ಲ. ಆದರೆ ಯಾವಾಗ ನಮ್ಮ ಮೇಲ್ ಬರ್ತಾರ ಅವತ್ತು ಬಿಡುದಿಲ್ಲ ಅನ್ನೋದು ಈ ಘಟನೆಯಿಂದ ಅತ್ಯಂತ ಸ್ಪಷ್ಟವಾಗಿದೆ. ಹಾಗಾಗಿ ಮುಂದೂ ಕೂಡ ಏನೊಂದು ಅಧಿಕೃತ ನಿಲುವನ್ನು ಭಾರತ ಸರ್ಕಾರ ತೆಗೆದುಕೊಂಡಿದೆ. ಭಯೋತ್ಪಾದನೆಯನ್ನು ಯುದ್ಧ ಅಂತ ಪರಿಗಣಿಸ್ತೀವಿ. ಇನ್ನು ಮುಂದೆ ಯಾವುದೇ ಘಟನೆಗಳು ನಡೆದರೂ ಸಹಿತ ಅದಕ್ಕೆ ಸೂಕ್ತವಾದಂತಹ ಶಾಸ್ತಿ ಪಾಕಿಸ್ತಾನಕ್ಕೆ ಆಗ್ತದೆ ಅನ್ನೋದು ಅವ್ರು ನೆನಪಿದೆ. ಸರಿ, ಕದನ ವಿರಾಮ ಘೋಷಣೆ ನಂತರ ಕೆಲವರು ಬಹಳ ಸಂತಸಪಟ್ಟಿದ್ದಾರೆ. ಯುಪಿಎ ನಾಯಕರು, ಪೊಲಿಟಿಕಲ್ ನಾಯಕರು ಯಾಕೆ ಇಷ್ಟೊಂದು ಖುಷಿ ಪಟ್ಟಿದ್ದಾರೆ? ನೋಡ್ರಿ, ಈಗ ಅವ್ರು ಯಾಕೆ ಖುಷಿ ಪಟ್ಟಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ನಾನು ಹೇಳುದು ಭಾರತಕ್ಕೆ ಅದರದೇ ಆದಂತಹ ಶಕ್ತಿ ಇದೆ. ಯಾವ ಕಾಲದಲ್ಲಿಯೂ ಸಹಿತ ಇದಕ್ಕಿಂತ, ನಾನು ಆರಂಭದಲ್ಲಿ ಹೇಳಿದಂತೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗೂ ಸಹಿತ ನಾವು ಬಹಳ ಸೌಮ್ಯವಾಗಿಯೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ಈ ಬಾರಿ ಸುಮಾರು ಮೊದಲನೇ ದಿವಸನೇ 9ಕ್ಕಿಂತ ಹೆಚ್ಚು ಪ್ರಮುಖ ಲಾಂಚಿಂಗ್ ಪ್ಯಾಡ್ಗಳ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಎಲ್ಲಿಂದ ಅವರು ಅಡಗುತಾಣಗಳಿದ್ದು ಅಡಗುತಾಣಗಳು, ಹೀಗಾಗಿ ಅನೇಕ ಟೆರರಿಸ್ಟ್ಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಸತ್ತೋಗಿದ್ದಾರೆ. ಹಾಗಾಗಿ
ನಾನು ಸಂತಸ ಪಡೋರ ಬಗ್ಗೆ ಹೇಳುದಿಲ್ಲ, ಟೀಕೆ ಮಾಡೋರ ಬಗ್ಗೆ ಹೇಳುದಿಲ್ಲ. ನಾ ಹೇಳೋದು ಅನೇಕ ರೀತಿ ದೇಶ ನಡೆಸೋರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ನಂತರವೇ ದೇಶದಲ್ಲಿ ಈ ಪ್ರಮಾಣದಲ್ಲಿ ಮೊದಲೇನು ದೇಶದ ಎಲ್ಲಿ ಬೇಕಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು ಅದು ನಿಂತು ಹೋಗಿ ಬಾರ್ಡರ್ಗೆ ಸೀಮಿತ ಆಗಿದೆ. ಅದನ್ನೂ ಸಹಿತ ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಸ್ಟ್ರಾಟಜಿ ಇರ್ತಾವ. ಭಾರತ ಸರ್ಕಾರಕ್ಕೂ ಭಾರತದ ಮಿಲಿಟರಿ ಪಡೆಗಳಿಗೂ ಅದರದ್ದೇ ಆದಂತಹ ಸ್ಟ್ರಾಟಜಿ ಇರ್ತಾವ. ವಿದೇಶಾಂಗ ವ್ಯವಹಾರಗಳಲ್ಲಿ ಡಿಪ್ಲೊಮ್ಯಾಟಿಕ್ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂತಹ ಸ್ಟ್ರಾಟಜಿ ಇರ್ತಾವ. ಭಾರತ ಸರ್ಕಾರ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳೊಂದಿಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ವಿವರವಾದಂತಹ ಎಲ್ಲಾ ವಿಷಯವನ್ನು ವಿದೇಶಾಂಗ ವಕ್ತಾರರು ಮಿಲಿಟರಿ ವಕ್ತಾರರು ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆನ ವಹಿಸಬಹುದು. ನೋಡ್ರಿ, ಅದರ ಬಗ್ಗೆ ಮೊದಲನೇದಾಗಿ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂ ಅವರು ನೇರವಾಗಿ ಭಾರತಕ್ಕೆ ಮಾತಾಡಿದ್ದಾರೆ ಅನ್ನೋದು ಎಲ್ಲ ಕಡೆ ವರದಿ ಬಂದಿದೆ. ಮುಂದಿನ ವಿಷಯವನ್ನು ಸಂಬಂಧಿಸಿದಂಥವರು ಅವರು ತಿಳಿಸ್ತಾರೆ. ಇದ್ರ ಬಗ್ಗೆ ಯಾರು ವಿದೇಶದವರು ಭಾಗವಹಿಸ್ತಾರ ಇಲ್ಲ, ಇದ್ರ ಬಗ್ಗೆ ನಂದು ಪ್ರತಿಕ್ರಿಯೆ ನಾನು ಕೊಡ್ಲಿಕ್ಕೆ ಇದು ನಂದು ಕೆಲಸ ಅಲ್ಲ. ವಿದೇಶಾಂಗ ಮಂತ್ರಾಲಯ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳು ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.